ನಮಸ್ಕಾರ ರೀ. ನಮಗೆಲ್ಲ ನಮಸ್ಕಾರ. ಈಗ ಒಂದನೇ ಎಪಿಸೋಡ್ದಾಗ 6 ರಿಂದ 7 ದಿವಸದಿಂದ ಯಾವ ರೀತಿ ನಾವು ಮೇಲೆ ಔಷಧಿಗಳ ಸ್ಪ್ರೇ ಬಗ್ಗೆ ತಿಳ್ಕೊಂಡಿದ್ದೇವೆ ರೀ. ಈಗ ನಮಗೆ ಮೇನ್ ಘಟ್ಟ ಇಲ್ಲಿ ಹಿಡ್ಕೊಂಡು ಅದು 3 ಅಥವಾ 14 ದಿವಸದಿಂದ ಮೇನ್ ಘಟ್ಟ ನಮ್ಮ ದ್ರಾಕ್ಷಿ ಹಿಂಗೆ ಅದ ಅಂತೇಳಿ ತಿಳಿಸ್ಕೊಡೋ ಒಂದು ಮೇನ್ ಘಟ್ಟ ಇರೋದು. ಇಲ್ಲಿ ಸ್ವಲ್ಪ ನಾವು ಯಾಮಾರ್ದೇವು ಅಂದ್ರೆ, ಸ್ವಲ್ಪ ಇಲ್ಲಿ ನೆಗ್ಲೆಕ್ಟ್ ಮಾಡಿದೆವು ಅಂದ್ರೆ, ಒಂದು ಸ್ವಲ್ಪ ಏನೋ ಒಂದು ಔಷಧಿ ಒಳಗಾಗಲಿ ಗೊಬ್ಬರ ಒಳಗಾಗಲಿ ಬಿಡುವಂಥ ನೀರಾಗಲಿ ಇದ್ರಾಗ ಸ್ವಲ್ಪ ಹೆಚ್ಚು ಕಡಿಮೆ ಐತಂದ್ರೆ ಭಾಳಷ್ಟು ಸಮಸ್ಯೆ ಅನುಭವಿಸ್ತೀವಿ ರೀ. ಯಾಕಂತಂದ್ರೆ ನಾವು ಚಟ್ನಿ ಮಾಡೋದೇ ಅಕ್ಟೋಬರ್ ತಿಂಗಳದಾಗ, ಅಕ್ಟೋಬರ್ 1 ಅಂದ್ರೆ ಸೆಪ್ಟೆಂಬರ್ದಾಗ ಭಾಳ ಜನ ಮಾಡ್ಕೊಳಂಗಿಲ್ಲ ರೀ. ವಿಶೇಷವಾಗಿ ಮಾಡ್ಕೊಳ್ಳೋರು ಅಕ್ಟೋಬರ್ 1ನೇ ತಾರೀಕು ನಡೆದು 20-25ನೇ ತಾರೀಕಿಗೆ ಕ್ಲೋಸ್ ಆಗಿಬಿಡ್ತಾವೆ. ಇನ್ನು ಅವ್ರು ಹಸಿಮಾಲ್ ಮಾಡೋವಂಥವ್ರು ಏನದ ಅವರೆಲ್ಲ ಏನ್ರಿ ಇನ್ನೂ ಭಾಳಷ್ಟು ರೈತರವರು ಹಸಿಮಾಲ್ ಮಾರಾಟ ಮಾಡೋರು ಇನ್ನೂ ಚಟ್ನಿ ಮಾಡಿಲ್ಲ. ಅವರು ಇನ್ಮೇಲೆ ಚಟ್ನಿ ಮಾಡ್ತಾರೆ ಅವರು. ಹಾಗಾಗಿ ಏನದ ನಾವು ಅಕ್ಟೋಬರ್ ತಿಂಗಳದಾಗೆ ನಾವು ಚಟ್ನಿ ತೊಗೋಬೇಕಾಗ್ತದೆ. ಅದಕ್ಕೆ ಆ ಟೈಮ್ದಾಗ ಸ್ವಲ್ಪ ಮಳೆ ಇರೋದರಿಂದ ಗೊನೆ ಕರಿಗೆ ಹೋಗುವಂಥ ಚಾನ್ಸಸ್ ಇರ್ತಾವೆ. ಹಿಂಗೆ ಭಾಳಷ್ಟು ಸಮಸ್ಯೆ, ಸಣ್ಣ ಗೊನೆ ಸಣ್ಣ ಬಂದಿರ್ತಾವೆ, ಅವಕ್ಕೆ ಸೈಜ್ ಮಾಡ್ಕೋಬೇಕು. ಆಮೇಲೆ ಕರಿಗೆ ಹೋಗ್ಲಾರಂಗೆ ನೋಡ್ಕೋಬೇಕು. ಇದಕ್ಕೆ ತಕ್ಕಂತೆ ಗೊಬ್ಬರ ಯಾವ ರೀತಿ ಅನ್ನೋದು ಭಾಳಷ್ಟು ಇದು ಇರ್ತದೆ. ಈ ಗೊಬ್ಬರದಂತೂ ವಿಡಿಯೋ ಬಿಟ್ಟಿವ್ರಿ. ಆ ವಿಡಿಯೋ ನೋಡಿರಿ. ಯಾವ ರೀತಿ 16 ದಿವಸದಿಂದ ನಿಮ್ಗೆ ಯಾವ ರೀತಿ ಗೊಬ್ಬರ ಮ್ಯಾನೇಜ್ಮೆಂಟ್ ಮಾಡಿದ್ರೆ ನಮಗೆ ಏನೆಲ್ಲ ಲಾಭಗಳು ಸಿಗ್ತಾವೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಂತ ಹೋಗ್ತೀನಿ ರೀ. ಹೇಳೀನಿ ಅದ್ರಾಗೆಲ್ಲ. ಈಗ ಸದ್ಯಕ್ಕೆ ನೋಡಿರಿ 6ನೇ ದಿವಸದಿಂದ ಅಂತರೂ ನೀವು ನೋಡ್ಕೊಂಡೇವ್ರಿ ಏನು ಮಾಡ್ಕೊಂಡೀವಿ ಅನ್ನೋದು. ಈಗ 7ನೇ ದಿವಸ ಒಂದು ಗ್ಯಾಪ್ ಕೊಡಮ್ರಿ. ಅಥವಾ ನಿಮ್ಗೆ ಉಡದೆ ಅಥವಾ ತ್ರೇಪ್ಸ್ ಹಿಂಗೆನ್ನ ಭಾಳ ಜಾಸ್ತಿ ಕಾಗಾಳಿತ್ತಂದ್ರೆ 7ನೇ ದಿವ್ಸಿಗೆ ಒಂದು ಕೈ ಹಾಕೋಬೋದು. ಇದು ಎಕ್ಸ್ಟ್ರಾ ರೀ. ಇದೇನು ಹಾಕೋಬೇಕನ್ನಂಥ ರೂಲ್ಸ್ ಏನು ಇಲ್ಲ. ಆದರೆ ಎಕ್ಸ್ಟ್ರಾ ನಮ್ಮಲ್ಲಿ ಉಡದೆ ಕಾಣಿಸೋದು, ಒಂದು ಸ್ವಲ್ಪ ಮಳೆ ಆಯ್ತಂದ್ರೆ ಔಷಧ ತೊಳೆದು ಹೋಗಿರ್ತದೆ. ಹಾಗಾಗಿ ಮತ್ತು ಉಡ್ದೆಗಳು ಕಾಣಿಸ್ಕೊಂಡು ಅಂದ್ರೆ ಅಂಥ ಟೈಮ್ದಾಗ ನಾವೇನು ಮಾಡಿಬಿಡೋದ್ರಿ, ಒಂದು ಎಕ್ಸ್ಟ್ರಾ ಕೈ ತೊಗೊಂಡ್ಬಿಡೋದು. ಈ 8ನೇ ದಿನಕ್ಕೆ ಏನದ ಕಂಪಲ್ಸರಿ ಪ್ಲಾಟ್ನೊಳಗೆ ತಿರುಗಾಡ್ಕೋತ ಹೋದೆವು ಅಂದ್ರೆ ಅಲ್ಲಿಟ್ಟು ಎಲ್ಲ ಕಡೆ ಏನದ ಕುಳಿ ಕಾಣಿಸೋಕೆ ಸ್ಟಾರ್ಟ್ ಮಾಡ್ತದೆ. ಸಣ್ಣಾಗಿ ಫೋರ್ಸ್ ಗೊನೆ ಇದ್ದು ಅಂದ್ರೆ, ಈಗ ಕೆಲವೊಂದು ಎಳಿ ಕಣ್ಣು ಇರ್ತವೆ, ಚಿಗುತ್ತು ಏನದ ಗೊನೆನೇ ಬಂದುಬಿಟ್ಟಿರ್ತವೆ. ಅಂಥ ಮೂಮೆಂಟ್ ಇರ್ತದೆ ನಮ್ಮ ಪ್ಲಾಟ್ ಒಳಗೆ. ಸಣ್ಣ ಉಬ್ಬಿ ನಿಂತಿರ್ತದೆ, ಉಬ್ಬೋದಿರ್ತದೆ, ಗೊನೆ ಬರೋದಿರ್ತದೆ. ಎಲ್ಲ ಈ ಜೋಡ್ ಬಟ್ಟಿನ ಥರ ಉಬ್ಬಿ ನಿಂತುಬಿಟ್ಟಿರ್ತದೆ ಈ ಟೈಮ್ದಾಗ. ಅದಕ್ಕೆ ನಾವೇನದ ಇಲ್ಲಿ ಸ್ವಲ್ಪ ತಪ್ಪಲ ಬಂದಿರ್ತದಲ್ಲ, ಅದನ್ನು ಸ್ಪೀಡ್ ಬೆಳಿಲಿಕ್ಕೆ ಬಿಟ್ಟೇವಂದ್ರೆ ಹಿಂದಿನ ಕಣ್ಣುಗಳಿಗೆಲ್ಲ ಮರೆಸಿ ಅದಕ್ಕೆ ಹೋಗುವಂಥ ಆಹಾರ, ಇದು ತಪ್ಪಲು ಜಲ್ದಿ ಹಸ್ತದ. ಎಲ್ಲ ಆಹಾರ ಏನದ ಇದು ಹೀರ್ಕೊಂಡು ಗೊನೆ ಕಡೆ ಲಕ್ಷಣ ಕೊಡಂಗಿಲ್ಲ. ಅದು ಸಮ್ಮದ ಕೆನೋಪಿ ಕುಳಿ ಓಡ್ಲಿಕ್ಕೆ ಲಕ್ಷ್ಯ ಕೊಟ್ಟು ಕುಳಿ ಓಡಿ ಹಿಂದಿನ ಗೊನೆನ ಮಾರ್ತಿ ಬಿಡ್ತದೆ. ಈಗ ನಾವು ಪ್ಲಾಟ್ನಾಗ ಹೋಗಿ ನೋಡ್ಕೋರಿ, ಎಲ್ಲರೂ ಸಿಗ್ತಾವೆ ನೋಡ್ರಿ. ಫಸ್ಟ್ ಟೈಮ ತುದಿಗೆ ಇದ್ದದ್ದು ಒಂದು 15-20 ಕಾಳು ಇರ್ತಾವೆ. ತುದಿ ಅಂದ್ರೆ ಕಡ್ಡಿ ತುದಿಗೆ ಇದ್ದದ್ದು 15-20 ಕಾಳು ಇರ್ತಾವೆ. ಇಲ್ಲ ಅಂದರೆ ಇಟ್ಟೇ ಗೊನೆ ಇರ್ತಾವೆ ನೋಡ್ರಿ. ಒಂದು 30-40-50 ಕಾಳು ಅಥವಾ 100 ಕಾಳಂತೂ ಇರೋದೇ ಇಲ್ಲರಿ. ಅಟ್ಟೆ ಜಲ್ಲಕ್ರ ಮೇಸಿ ಥರ ಇರ್ತಾವೆ. ಅವೆಲ್ಲ ಮೊದಲು ಸೈಜ್ ಗೊನೆನೇ ಬಂದಿರ್ತಾವೆ ರೀ. ಅದು ಏನು ಮಾಡ್ತದೆ, ಗೊನೆ ಕಡೆ ಲಕ್ಷ್ಯ ಕಡಿಮೆ ಮಾಡಿ ಏನದ ಅದು ಶೇಂಡ ಬೆಳೆದ್ಬಿಟ್ಟಿರ್ತದೆ. ಹಾಗಾಗಿ ಆ ಟೈಮ್ದಾಗ ನಾವು ಸ್ವಲ್ಪ ಅಮಾರ್ದೇವು ಅಂದ್ರೆ ಗೊನೆ ಕರಿಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಇಲ್ಲೊಂದು ಬೆಸ್ಟ್ ಕಾಂಬಿನೇಷನ್ ಔಷಧ ಐತಿ. ಏನಪ್ಪ ಅಂತಂದ್ರೆ 2 ಗ್ರಾಮ್ 6B ಸ್ಟಾಪ್ ನಿಂತು ಬಿಡೋ ಅನ್ಕ ಸ್ವಲ್ಪ ಅಂದಂಗೆ ಏನಿದ್ದಿದ್ರು ಕರ್ಗೆ ಬಿಡೋದಿಲ್ಲ. ಆಮೇಲೆ ಲಿವೋಸಿನ್ ಪೂರನೇ ಶೇಂಡಾನೇ ನಿಂದಿರಿಸಿಬಿಡ್ತದೆ. ರೇಟ್ರಿ ಒಂದು 12 ತಾಸು ನಿಂದಿರಿಸಿಬಿಡ್ತದೆ ಲಿವೋಸಿನ್. ಇದ್ರ ಜೊತೆ ಏನದ PDH, ಇದು ಗಟ್ಟಿ ಮಾಡ್ಕೊಂಡು ಬಿಡ್ತದೆ ರೀ. ಬಿಳಿ ಬಂದಿರ್ತಾವೆ ಗೊನೆ ಅಥವಾ ಗೊನೆಯನ್ನು ಕರಗಲಾರಂಗೆ ಹೆಲ್ದಿಯಾಗಿ ಹೊಡೋದು ಹೊರಗೆ ಬರೋಪ್ಲೆ PDH ಕೆಲಸ ಮಾಡ್ಕೋತದೆ. 6B 100ಕ್ಕೆ 2 ಗ್ರಾಮ್ ರೀ. ಲಿವೋಸಿನ 100 ml ರೀ. ಆಮೇಲೆ PDH ಅನ್ನೋದು 200 ಗ್ರಾಮ್ ಹಾಕಿ ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಅಂದ್ರೆ ಏನಾಗ್ಬಿಡ್ತದೆ ರೀ, ಕರಿಗೆ ಹೋಗುವಂಥ ಗೊನೆ ನಿತ್ತು. ಆಮೇಲೆ ಒಂದು ದಿವಸ ಫುಲ್ ಅವತ್ತು ಹೊಡೆದ ದಿವಸ ಫುಲ್. ಮತ್ತು ಈ ಔಷಧ ಸಂಜೆ ಮುಂದೆ ಹೊಡೆದ್ರೆ ಕೆಲಸ ಮಾಡೋಂಗಿಲ್ಲ. ನಾವು ಶೇಂಡ ಸ್ಟಾಪ್ ಮಾಡ್ತಿರ್ತೀವಿ, ಬಿಸಿಲಿಗೆ ವರ್ಕ್ ಆಗಬೇಕು, ನೈಟ್ ಪೂರ್ತಿ ಕೆಲಸ ಮಾಡ್ತದೆ. ನೈಟ್ ಹೊಡೆದೇವು ಅಂದ್ರೆ, ಸಂಜೆ ಮುಂದೆ ಹೊಡೆದೇವು ಅಂದ್ರೆ ಬೆಳಗ್ಗೆ ಏನದ ಅದು ಕೆಲಸ ಚಾಲೂ ಮಾಡಿದ್ರಾಗ ಇಲ್ಲಿ ಎಷ್ಟು ಕರಿಗೆ ಹೋಗಬೇಕೋ ಕರಿಗೆ ಹೋಗಿರ್ತವೆ. ಮಳೆ ಅಂತೂ ಜೋರು ಇರ್ತದೆ ಈ ಟೈಮ್ದಾಗ.
ಅದಕ್ಕೆ ನಾವೇನದ ಈ ಕೈ ಅನ್ನೋದ ಮುಂಜಾನೆ ಬೆಳಗ್ಗೆನೇ ಈ ಕೈ ಹೊಡ್ಕೊಂಡು ಬಿಡೋದು. ಇದಾದ ನಂತರ 9ನೇ ದಿವ್ಸಿಗೆ ರೀ, ಇದು 8ನೇ ದಿವ್ಸಿನ ಕೆಲಸ ಆಯಿತು. 9ನೇ ದಿವ್ಸಿಗೆ ಇಟ್ಟಾದರೂ ನಾವು ಕೆಳಗೆ ಗೊಬ್ಬರಗಳು ಎಂತಿಂಥವು ಹಾಕಿರ್ತೀವಿ. ಒಮ್ಮೆ ನಮ್ಗೇನಾಗ್ತಾರಲ್ರಿ, ಹಿಡ್ದಮ್ಮ ಗೊನೆ ಬರಪ್ಪಲೆ ಗೊಬ್ಬರ ಹಾಕಿರ್ತೀವಿ, ಭಾಳಷ್ಟು ಗೊಬ್ಬರ ಹಾಕಿರ್ತೀವಿ. ಆಮೇಲೆ ಮಳೆ ಆಗಿರ್ತದೆ, 2-3 ತಿಂಗಳುಗಟ್ಟಲೆ ಗಿಡಗಳದಾಗ ಸ್ಟೋರೇಜ್ ಇರ್ತದೆ. ಸ್ಟೋರೇಜ್ ಇರೋದರಿಂದ ನೈಟ್ರೋಜನ್ ಜಾಸ್ತಿ ಇರೋದರಿಂದ ಈ ಟೈಮ್ದಾಗ, ಆಮೇಲೆ ಕೆಲವೊಂಥ ಕೊಡುವಂಥ ಗೊಬ್ಬರಗಳು ನೈಟ್ರೋಜನ್ ಜೊತೆ ಮಿಕ್ಸ್ ಆಗಿ ಆ ಗೊಬ್ಬರ ನೈಟ್ರೋಜನ್ ಎರಡು ಕಡೆ ಗಿಡಕ್ಕೆ ಬಂದುಬಿಡ್ತದೆ. ಗಿಡಕ್ಕೆ ಬಂದುಬಿಟ್ಟಾಕ್ರೆ ಬೆಳವಣಿಗೆ ಸ್ಪೀಡ್ ಇರ್ತದೆ. ಅಂಥ ಟೈಮ್ದಾಗ ಇನ್ನೂ ಸ್ವಲ್ಪ ನಾವು ತಡಿಬೇಕು. ಆಮೇಲೆ ಮಳೆ ಇತ್ತಂದ್ರೆ ಆ ಟೈಮ್ದಾಗ ಎಲ್ಲ ನೋಡ್ರಿ ಈ ರೀತಿ ತಪ್ಪಲ ಗೊನೆಗೆ ಹಿಂಗೆ ಹತ್ಕೊಂಡ್ಬಿಟ್ಟಿರ್ತದೆ. ಇದೇ ರೀತಿ ತಪ್ಪಲು ಇರ್ತದೆ. ಅದನ್ನು ತಪ್ಪಲನ್ನ ನಾವು ಉಲ್ಟಾ ಮಾಡಿಬಿಡ್ಬೇಕು. ಉಲ್ಟಾ ಮಾಡಿಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ, ಆಟೋಮೆಟಿಕ್ ನಮಗೆ ಗೊನೆಗೆ ಕರಗಲಾರಂಗೆ ಗೊನೆಗೆ ಬಿಸಿಲು, ಆಹಾರ, ಗಾಳಿ ಸಿಗ್ಲಿಕ್ಕೆ ಚಾಲು ಆಗಿಬಿಡ್ತದೆ. ಬಿಸಿಲು ತಿಕ್ತಂದ್ರೆ ತಾನೇ ಗೊನೆ ಕಾಳು ಹಾಲಕ್ಕೆ ನೋಡ್ತದೆ. ಮತ್ತು ಕಾಳು ಹಾಲಕ್ಕೆ ನೋಡ್ಲಕ್ಕತ್ತಂದ್ರೆ ಆಹಾರ ತನ್ನಿಂದ ತಾನೇ ತಯಾರು ಮಾಡ್ಕೊಂಡು ಆಹಾರ ಇರ್ಕೊಳಕ್ಕೆ ಚಾಲು ಮಾಡ್ತದೆ. ಅಂಥ ಟೈಮ್ದಾಗ ನಾವು ತಪ್ಪಲು ಮುಷ್ಕಿ ಒಳಗೆ ಗೊನೆ ಬಿಡೋದಿಲ್ಲ, ತಪ್ಪಲನೇ ಉಲ್ಟಾ ಮಡಿಚಿ ಅದು ತನ್ನಿಂದ ತಾನೇ ಔಷಧಕ್ಕೆ ಮಡಿಚಿ ಏನದ ಗೊನೆನ ಹೊರಗೆ ತೊಗೊಂಡು ಬಿಡೋದು. ಅದರ ಸಲುವಾಗಿ 9ನೇ ದಿವ್ಸಕ್ಕೆ ಏನದ ಟಿಲ್ಟ್. ಭಾಳಷ್ಟು ರೈತರು ಫೇಲ್ಯೂರ್ ಆಗ್ಯಾರ ಇಲ್ಲಿ. ನಿಮಗೆ ಭಾಳಷ್ಟು ಹೋದ ವರ್ಷ 2 ವರ್ಷದ ಹಿಂದಿನ ಹಿಡ್ಕೊಂಡು ನಾ ಹೇಳ್ಕೊತೇ ಬಂದೀನಿ ರೀ. ಟಿಲ್ಟ ಭಾಳಷ್ಟು ರೈತರು 25 ml ಹಾಕ್ತಾರೆ, 40 ml ಹಾಕ್ತಾರೆ, 50 ml ಹಾಕ್ತಾರೆ. ಅದ್ರ ಒಳಗೆ ಭಾಳಷ್ಟು ರೈತರು ಏನದ ಸ್ವಲ್ಪ ಒಂದರಲ್ಲೇನೂ ಹಾಕ್ಯಾರ. ಅವು ಭಾಳಷ್ಟು ಸಮಸ್ಯೆಗಳು ಅನುಭವಿಸ್ಯಾರ. ಅದಕ್ಕೆ ನೀವೇನದ ಎಚ್ಚರಲೆ, ಅದೇನು ಭಾಳ ರೇಟ್ ಇಲ್ಲರಿಪ್ಪ, 200-300 ಐತ್ರಿ. ಅದು ಪಾವು ಲೀಟ್ರ್ ಸಿಗ್ತದೆ, 100 ml ಅದನ್ನು ಸಿಗ್ತದೆ. ಅದಕ್ಕೆ ಸ್ವಲ್ಪ ಪ್ರಮಾಣ ಭಾಳ ನಿಗಾ ಇಟ್ಟು 100 ಲೀಟ್ರ್ ನೀರಿಗೆ 8 ml ಟಿಲ್ಟ್, ಇದ್ರ ಜೊತೆ ಏನದ M45 ಕುಮಾನೆಲ್ಲೂ ಹಾಕ್ಕೊಂಡ್ರು ನಡೀತದೆ. ಅದನ್ನು M45 ಹಾಕಿದ್ರೆ ಕರೆಕ್ಟ್ ರಿಸಲ್ಟ್ ಬರ್ತದೆ. ಯಾಕಂದ್ರೆ ಅಷ್ಟೊಂದು ಚಿಗ್ತಿರಲ್ಲ ಆ ಟೈಮ್ದಾಗ. ಹಾಗಾಗಿ 9ನೇ ದಿವ್ಸಿಗೆ ಇಟ್ಟು ಹಾಕ್ಕೊಂಡು ಒಂದು ಸ್ಪ್ರೇ ಏನ್ರಿ M45 100 ಗ್ರಾಮ್ ಹಾಕೋರಿ. ಆಳಾಗ ತಪ್ಪಲಿಗೆ ತಡ್ಕೊಳ್ಳೋಂಥ ಶಕ್ತಿ ಇರಲ್ಲ, ಇಟ್ಟೇ ಇಲಿ ಕಿವಿಗಪ್ಲೆ ಇರ್ತಾವೆ ತಪ್ಪಲ. ಹಾಗಾಗಿ 100 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಡ್ರಿ. ಇದು ಇದನ್ನು 48-50 ತಾಸು ಕೆನೋಪಿನ ನಿಲ್ಲಿಸಿ, ಆಮೇಲೆ ಹಿಂದಿನ ಕೆಲವೊಂದು ಫಸ್ಟಿನ ಹೊಟ್ಟೆ ಹೊಡೆದು ಮುಂದೆ ಬಂದ್ರೆ ಹೆಂಗೆ ರೀ, ಹಿಂದೆ ಗೊನೆ ಇದ್ದದ ಕಣ್ಣ ಸಬ್ಕೆನ್ ಕೆಳಗೆ, ಸಬ್ಕೆನ್ ಮೇಲೆ ಅಲ್ಲೇ 4 ಅಥವಾ 5 ಕಣ್ಣಿನ ಒಳಗೆ ನಮ್ಗೆ ಗೊನೆ ಇರ್ತವೆ. ಅವೆಲ್ಲ ಉಬ್ಬಿ ಬರಬೇಕು. ಉಬ್ಬಿ ಅವು ಗೊನೆ ಹೊರಗೆ ಬರಬೇಕಂದ್ರೆ ಫೋರ್ಸ್ ಗೊನೆನೇ ಅಲ್ಲಿ ಇರ್ತದೆ. ಅವೆಲ್ಲ ಉಬ್ಬಿ ಹೊರಗೆ ಬರಬೇಕಂದ್ರೆ ಇದು ನಮಗೆ ಟಿಲ್ಟ್ ಅವಶ್ಯ ಅದ. ಹಾಗಾಗಿ ಇದು 9ನೇ ದಿನಕ್ಕೆ ತೊಗೊಂಡು ಆಮೇಲೆ 12ನೇ ದಿನಕ್ಕೆ, ಇದು 10ನೇ ದಿನಕ್ಕೆ ಏನು ಮಾಡ್ಕೊಳ್ಳೋದ್ರಿ, ಒಂದು ಸ್ವಲ್ಪ ದವಣಿ ಸಲುವಾಗಿ, ಬುರಿ ಸಲುವಾಗಿ, ಇದು ಬುರಿ ಅಂತೀನಿ ನೋಡ್ರಿ, ಕರ್ಪ ಸಲುವಾಗಿ, ಆಮೇಲೆ ಇನ್ನು ಬೇರೆ ಬೇರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕಾಡುತ್ತಿರ್ತಾವೆ ಮಳೆ ಇರೋದ್ರಿಂದ. ಅಂಥ ಟೈಮ್ದಾಗ ಕುಮಾನಿ ಎಲ್ಲ 100 ml ತೊಗೊಳೋದ್ರಿ, ಜಾಸ್ತಿ ತೊಗೊಳೋದಿಲ್ಲ. ಇದು 100 ಲೀಟ್ರ್ ನೀರಿನ ಪ್ರಮಾಣ ರೀ. ಮತ್ತು Z78 100 ಗ್ರಾಮ್ ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಡೋದ್ರಿ, ಕ್ಲೋಸ್ ಆಗಿ ಹೋಗ್ಬಿಡ್ತದೆ. ಇಬ್ಬನಿ ಇರ್ತದಲ್ಲ, ಅದರಿಂದ ಇದೊಂದು ಸ್ವಲ್ಪ ಹಾಕ್ಕೊಂಡು ಬಿಟ್ಟೆವಂದ್ರೆ ಕೊಳೆದಾಗಲಿ, ಕರ್ಪ ಆಗಲಿ, ದವಣೆ ಆಗಲಿ, ಇನ್ನು ಸ್ವಲ್ಪ ಬುರಿನೂ ಮಾಡ್ತದೆ ರೀ. ಅವೆಲ್ಲ ಮಾಡ್ತಾವೆ. ಆದರೂ ಇವಿಟ್ಟು ಕೆಲಸ ಇಲ್ಲಿ ಇರ್ತದೆ, ಬುರಿ ಕೆಲಸ ಇಲ್ಲಿ ಇರೋಂಗಿಲ್ಲ. ಆದರೆ ಇವತ್ತರದ್ದೆಲ್ಲ ಕೆಲಸ ಇಲ್ಲಿ ನಮಗೇನದ 10ನೇ ದಿನಕ್ಕೆ ಕುಮಾನೆಲ್ಲ Z78 ಹೊಡ್ಕೊಂಡೇವಂದ್ರೆ ಅಲ್ಲಿ ನಮಗೆ ಕರೆಕ್ಟಾಗಿ ಕೆಲಸ ಆಗ್ತದೆ. 11ನೇ ದಿನಕ್ಕೆ ರೀ ಎಲ್ಲ ಗೊನೆ ವಿಶೇಷವಾಗಿ 100ಕ್ಕೆ 80% ನಮಗೆ ಕಳ್ಸೋಕೆ ಚಾಲೂ ಮಾಡ್ತದೆ. ಗೊನೆ ಸಣ್ಣ ಆಯಿತು, ದಮ್ಮದು, ಬಿಳಿಯದು, ಹಸಿರದು, ಏನು ಕರಿಗೆ ಹೋಗೋ ಗೊನೆ ಅದು, ನಮಗೆ ಭಾಳಷ್ಟು ಗೊನೆ ಅವು ಹೆಂಗೆ ಏನು. ಆಮೇಲೆ ಕೆನೋಪಿ ಸ್ಪೀಡ್ ಅದು, ನಮ್ಮದು ಕೆನೋಪಿಗೆ ಸ್ಪೀಡ್ ಆಯಿತು. ಹಿಂಗೆ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ಇಟ್ಟು ನಮ್ಮ ಗೊನೆ ಪಾಕಳೆ ಹೊಡೆದು ಬರಬೇಕಲ್ಲ, ಬರೀ ಕೋರಾಗಿ ನಿತ್ತಂದ್ರೆ ಇಲ್ಲ, ಅದಕ್ಕೆ ಹಾಗೆ ಬೆಳವಣಿಗೆನೂ ಕೊಡಬೇಕಿಲ್ಲ. ಅದಕ್ಕಾಗಿ ನಾವೇನು ಮಾಡೋದ್ರಿ, ಟೆಸ್ಟ್ ಟ್ಯೂಬ್, ಇದು ಭಾಳಷ್ಟು ಕಡೆ ಸಿಕ್ಕಿಲ್ಲಂತ್ರಿ. ಬಿಜಾಪುರ ಶೆಟ್ಟಿ ಅಂಗಡ್ಯಾಗ ಅಥವಾ ಲೋಣಿ ಅಂಗಡ್ಯಾಗ ಸಿಕ್ಕಾದಂತ ಹೇಳ್ಯಾರ. ಆಮೇಲೆ ನಮ್ಮದೆಲ್ಲ ನಮ್ಮ ಲೋಕಲ್ದಾಗ ಐತ್ರಿ, ಇಲ್ಲಿ ಹೋರ್ತಿ ಐತಿ, ಮತ್ತು ಇನ್ನೈತಿ ಇದು ತಿಕೋಟದಾಗ ಐತಿ. ಇವು ಕೆಲವೊಂದು ಔಷಧಿಗಳು ಏನದ, ಇವು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಇದ್ರೊಳಗೆ ಇರುವಂಥ ಕಂಟೆಂಟ ಇನ್ನೊಂದು ಔಷಧ ಒಳಗೆ ಇರೋಂಗಿಲ್ಲ.
ಹಾಗಾಗಿ ನಾವೇನು ಮಾಡ್ತೀವಿ ರೀ, ಟೆಸ್ಟೋಬಾ 100 ಲೀಟರ್ ನೀರಿಗೆ 100 ಗ್ರಾಮ, ಇದ್ರ ಜೊತೆ ಬೋರಾನ್ 100 ಗ್ರಾಮ್ ರೀ, 0.52 ಇದು ಅನ್ನೋದು 200 ಗ್ರಾಮ್. ಇಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಶ್ ಬೇಕು ರೀ. ಇಲ್ಲಿ ನೈಟ್ರೋಜನ್ ಯೂಸ್ ಇರಲ್ಲ, ಫಾಸ್ಫರಸ್ ಮತ್ತು ಪೊಟ್ಯಾಶ್ ಬೇಕಾಗಿರೋದ್ರಿಂದ ಏನಾಗ್ಬಿಡ್ತದೆ, ನಮಗೆ ಗೊನೆ ಯಾವುದೇ ರೀತಿ ಕರಿಗೋಲಾರಂಗೆ ಗೊನೆ ಸೈಜ್ ಆಗಂಗೆ ನಮ್ಗೆ ಅವಕಾಶ ಮಾಡಿಕೊಡ್ತದೆ. ಹಾಗಾಗಿ ಇವ್ರದ್ದು ಪ್ರಮಾಣ ಏನದ, ಇವು ಹೇಳಿದೆ ಅಲ್ರಿ ಟೆತನ್ನ ಟೆಸ್ಟೋಬ್ 100 ml, ಆಮೇಲೆ 0.32 200 ಗ್ರಾಮ, ಬೋರಾನ್ 100 ಗ್ರಾಮ್ ರೀ. ಇದಾದ ನಂತರ 12ನೇ ದಿನಕ್ಕೆ ಒಂದು ಸ್ವಲ್ಪ ಹೊಟ್ಟಿಗೆ ಬೇಕೇ ಇಲ್ಲರಿ, ಬರೀ ಔಷಧಿ ಕೊಟ್ಟು ಸ್ಟಾಪ್ ನಿಂದಿರಿಸಿ 12 ದಿನಕ್ಕೆ ತಂದುಬಿಡ್ತೀವಿ. ತಂದು ಬೆಳಕು ಮುಂದೆ ಏನದ ಸ್ವಲ್ಪ ಅದಕ್ಕೆ ಹೊಟ್ಟಿಗೆ ಬೇಕೇ ಇಲ್ಲರಿ. ಅದ್ರ ಸಲುವಾಗಿ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಇಟ್ಟೆಲ್ಲ ಔಷಧ ಹೊಡೆದಿರ್ತೀವಿ. ಇವತ್ತರಿಂದ ಒಂದು ಸ್ವಲ್ಪ ಅದಕ್ಕೆ ಹೆಲ್ಲಿ ಕೊಡಬೇಕಲ್ಲ, ಅದರಗೋಸ್ಕರ ಏನದ ಶಿಲಿಕಾನ 100 ಗ್ರಾಮ್ ರೀ. ಮತ್ತು ಇಲ್ಲಿ ಆಮೇಲೆ ಕಾಂಬಿ ಅಂದ್ರೆ ರಿಚ್ ಕಾಂಬಿ ಅದಾವೆ, ಏನೇನೋ ಸೂಪರ್ ಕಾಂಬಿ, ಏನೇನೋ ಭಾಳ ಥರ ಅದಾವೆ ರೀ. ಯಾವ್ದಾರು ತೊಗೋರಿ, ಎಲ್ಲ ಥರದಾಗ ಒಂದೇ ಥರ ಇರ್ತದೆ. ಕಂಪನಿಯವರು ಹೆಸರುಗಳು ಬೇರೆ ಬೇರೆ ಇಟ್ಕೊಂಡಿರ್ತಾರೆ. ನಾ ರಿಚ್ ಕಾಂಬಿ ಹಾಕ್ಕೊಂಡೀನಿ ರೀ. ಇದು ಹಾಕ್ಕೊಂಡು ರಿಚ್ ಕಾಂಬಿ 100 ಗ್ರಾಮ್ ರೀ, ಆಮೇಲೆ ಶಿಲಿಕಾನ್ 100 ಗ್ರಾಮ್ ರೀ. ಇಲ್ಲಿ 0.52 ಇದನ್ನು 200 ಗ್ರಾಮ. ನಿನ್ನೆ ಕೈಗೆ ಹೊಡ್ಕೊಂಡಿವಿ, ಇವತ್ತು ಯಾಕತ್ ನೀವು ಅನ್ಬೋದು ರೀ. ಆದ್ರೆ ನಮಗೆ ಫಾಸ್ಫರಸ್ ಜಾಸ್ತಿ ಬೇಕಾಗಿರ್ತದೆ ಆ ಟೈಮ್ದಾಗ. ಹಾಗಾಗಿ ಇಲ್ಲ ಅಂದ್ರೆ ಗೊನೆ ಕರಿಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಇಲ್ಲ ಅಂದ್ರೆ ಪಾಕಳೆ ಹೊಡೆದು ಕಾಳು ಆಗಲ್ಲ ರೀ. ಫಸ್ಟ್ ಟೈಮ್ ಬೆಳ್ಳ ಗೊನೆ ಬಂದಿರ್ತದೆ, ಕಾಳು ಇರೋಂಗಿಲ್ಲ. ಆ ಕಾಳು ರೆಡಿ ಮಾಡ್ಕೊಳ್ಕೆ ಇದು ಅವಕಾಶ ಆಗ್ತದೆ. ಅದಕ್ಕೆ ನಾ ಇಲ್ಲಿ 2 ದಿವಸ ಡೈಲಿ ತೊಗೊಂಡೀನಿ ರೀ. ಆಮೇಲೆ 13ನೇ ದಿನಕ್ಕೆ ಸ್ವಲ್ಪ ಹೊಟ್ಟಿಗೆ ಬೇಕಂತೇಳಿ ನಾನು ಏನಾಗೆ ಹೇಳೀನಿ ನಿಮ್ಗೆ. ಅದಕ್ಕೆ ಇಲ್ಲಿ 13ನೇ ದಿವ್ಸಿಗೆ ಏನದ ಸ್ವಲ್ಪ ಈ ವರ್ಷ ಗೊನೆ ಸಣ್ಣ ಬರೋದರಿಂದ GA ಮಾಡ್ಕೊಂಡಿವಿ ರೀ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ವಿಡಿಯೋದಾಗ ಹೇಳ್ತೇನೆ ರೀ. ಇನ್ನೊಂದು GA ಯಾವ ರೀತಿ ಮಾಡ್ಕೊಂಡಿವಿ, ಎಷ್ಟು ಪ್ರಮಾಣ ಹಾಕ್ಕೊಂಡಿವಿ, ಅವೆಲ್ಲ ಟಾನಿಕ್ ಹಾಕ್ಕೊಂಡಿವಿ ಅನ್ನೋದ್ರ ಬಗ್ಗೆ ನಾವು ಒಂದು ವಿಡಿಯೋದಾಗ ಡೀಟೇಲಾಗಿ ಹೇಳ್ತೀನಿ ರೀ. ಈಗ ಸದ್ಯ 13ನೇ ದಿವ್ಸಿಗಂತರೂ GA ಮಾಡೋ ಅವಶ್ಯ ಅಂತರೂ ಒಂದು ನಾರ್ಮಲ್ ಒಂದು ಒಳ್ಳೆ ಗೊನೆ ಸೈಜ್ ಇದ್ದು ಅಂಥ ಪ್ಲಾಟಿಗೆ ಇರೋಂಗಿಲ್ಲ. ಅಂಥ ಪ್ಲಾಟ್ದವರು ಏನು ಮಾಡ್ಕೋಬೇಕಂದ್ರೆ ವಂಡರ್ ಪ್ಲಸ್, ಇಲ್ಲ ದಮನ್ ಪ್ಲಸ್, ಇಲ್ಲ ಆ್ಯಕ್ಟಿವ್, ಸಾವುಕಾರಕ್ಕೆ ಒಂದು ಸ್ವಲ್ಪ ಪ್ಲಾಟ್ ಅದರ ಟಿಲ್ಟ್ ಕಂಟೆಂಟ್ ಥರ ಅದ. ಟಿಲ್ಟ್ ಕಂಟೆಂಟ್ ಹೆಂಗೆ ಕೆಲಸ ಮಾಡ್ತದಲ್ಲ ಆ ರೀತಿ ಅದು ಸಾವುಕಾರ ಕೆಲಸ ಮಾಡ್ತದೆ. ಹಾಗಾಗಿ ನಾವು ಸಾವುಕಾರ ಒಂದು 2 ವರ್ಷ ಆಯ್ತು ರೀ ಬಿಟ್ಟೀವಿ. ಈಗೇನದ ನಾವು ವಂಡರ್ ಪ್ಲಸ್ಸೇ ಯೂಸ್ ಮಾಡಾಕತ್ತೀವಿ. ಅದರದ್ದು ರಿಸಲ್ಟ್ ಚಲೋ ಬಂದದ. ನಾವು ವಂಡರ್ ಪ್ಲಸ್ 100 ಲೀಟರ್ ನೀರಿಗೆ 25 ml ಹಾಕ್ಕೊತೀವಿ ರೀ. ಇದಾದ ಬಳಿಕ ಏನದ 6V ಸ್ವಲ್ಪ ಗಟ್ಟಿ ಇರಲಿಲ್ಲ ರೀ, ಕರಗಲಾರಂಗೆ ಸ್ವಲ್ಪ ಸೈಜ್ ಮಾಡಂಗೆ ಗಟ್ಟಿ ಮಾಡ್ಕೊಂಡು ಕಾಳಾಗಿ ಸೈಜ್ ಆಗಂಗೆ ಮಾಡ್ಕೊಂಡು ಬಿಡ್ತದೆ. ಅದ್ರ ಸಲುವಾಗಿ 6V 1 ಗ್ರಾಮ್ ರೀ. ಮತ್ತು ಇಲ್ಲಿ 2 ಗ್ರಾಮ್ ತಿಳ್ಕೊಂಡಿರಿ, ಇಲ್ಲಿ 1 ಗ್ರಾಮ. ಇದಾದ ನಂತರ ಮತ್ತು 0.52 3 ದಿವಸ ಕಂಟಿನ್ಯೂವೇ ಹೇಳಾಕತ್ತೀರಿ ಹೆಂಗೆ ರೀ ಅಂತ ಕೇಳ್ಬೋದು. ನೀವು ಕೇಳೋಕೆ ಹೋಗ್ಬೇಡ್ರಿ. ನೀವು ಸ್ವಾಮಿ ಈ ರೀತಿ ಔಷಧ ತೊಗೊಂಡ್ರೆ ನಮಗೇನದ ಅದರದಿಂದ ನಮಗೆ ಯಾವುದೇ ರೀತಿಯಂಥ ಗೊನೆ ಸೈಜ್ ಬಂದು ಕರಿಗೆ ಹೋಗೋಂಥವು ಹೋಗ್ಬಿಡ್ತಾವೆ, ಉಳಿದು ಬಿಡ್ತಾವೆ. ಹಾಗಾಗಿ ನಾವು ಇದು ಹುಡ್ಕೊಂಡು 13ನೇ ದಿವ್ಸಿನ ತನಕ ಈ ರೀತಿ ಇದು ಭಾಳ ಇಂಪಾರ್ಟೆಂಟ್ ರೀ. ಇದ್ರಾಗ ಯಾವುದೇ ಔಷಧಗಳು ವ್ಯತ್ಯಾಸ ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಇದು ಅಲ್ಲದೆ ಮತ್ತು ಬೇರೆ ಬೇರೆ ಮಾಡಲ್ ಒಳಗೆ ಬೇರೆ ಬೇರೆ ಇನ್ನೂ ಔಷಧಗಳು ಅದಾವೆ ರೀ. ಇದು ಏನದ ಫಸ್ಟ್ ವಿಡಿಯೋ ನಮ್ಮದು. ಯಾವುದ್ರಿ ಫಸ್ಟ್ ವಿಡಿಯೋ ಇದು ರೀ ಚಾರ್ಟ್ ಅಂದ್ರೆ ಚಾರ್ಟ್ ಮಾಡಲ್ ಬರ್ದಿದ್ದೆ ಅಲ್ರಿ. ನಾ 2 ಅಥವಾ 3 ಮಾಡಲ್ ಬರ್ದೀನಿ. ಅದ್ರ ಬಗ್ಗೆ ಇದು 1ನೇ ಮಾಡಲ್ದಾಗ 2ನೇ ವಿಡಿಯೋ ರೀ. ಅದು ಅಂದ್ರೆ 6 ದಿವ್ಸಿನ ತನಕ ಒಂದಾಗಿತ್ತು. 6 ದಿವ್ಸಿನ ಹಿಡ್ಕೊಂಡು 13 ದಿವ್ಸಿನ ತನಕ ಏನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿವ್ರಿ. ಇಲ್ಲಿ ಒಂದು ಸ್ವಲ್ಪ ನೀರಿನ ಮ್ಯಾನೇಜ್ಮೆಂಟ ಜಾಸ್ತಿ ಒಂದು ಲೆವೆಲ್ ಇರಲ್ರಿ. ಮುಂದೆ ನಿಂತು ನೀರು ಬಿಟ್ಟು ಮೋಟ್ರ್ ಬಂದ್ ಮಾಡಿ ಮತ್ತೊಂದು ಕಡೆ ಹೋಗ್ರಿ. ಇಲ್ಲಿ ತಿಕೋಟಾದಾಗ ಒಬ್ಬರು ರೈತರು ಹೇಳಿದ್ರೆ ನನಗೆ, ಆ ಹುಡುಗರು ಏನು ಮಾಡಿಬಿಟ್ರಂತ ಮೋಟ್ರ್ ಚಾಲು ಮಾಡ್ಯಾರ, ಲೈನ್ ಹೋಗ್ಬಿಟ್ಟಾವ. ಹುಡುಗರು ಏನು ಮಾಡ್ರೆ, ಹುಡುಗರಿಗೆ ಚಾಲು ಮಾಡಿ ಬಾ ಅಂತ ಹೇಳಿ ಕಳಿಸ್ಯಾನ. ಆ ಹುಡುಗರು ಏನು ಮಾಡ್ಯಾವ್ರಿ, ಆಟೋದಿಂದ ಮೋಟ್ರ್ ಚಾಲು ಆಗಿಬಿಟ್ಟದ. ಅವ್ರಿಗೆ ಪಾಪ ಅವರ ತಂದೆಯವ್ರಿಗೆ ಅದು ಆಟೋ ಇಟ್ಟದ್ದು ಗೊತ್ತಿಲ್ಲ. ಮುಂದೇನದ ಅವ್ರ ಟೈಮಿಂಗ್ ಕರೆಕ್ಟ್ ಹೋಗಿಬಿಟ್ಟಾವ. ಹುಡುಗರು ಚಾಲು ಮಾಡಿರ್ಬೇಕು ಹೇಳ ತಂದು ಅವ್ರು ಬಿಟ್ಟು ಮನೆಗೆ ಹೋಗ್ಯಾರ. ನೈಟ್ 4 ತಾಸು ಕರೆಂಟ್ ಇರ್ತಾವಂತ್ರಿ ಆ ಕಡೆ. ನಮ್ಮಲ್ಲಿ ನೈಟ್ 3 ತಾಸು ಇರ್ತಾವೆ, ಅವ್ರ ಕಡೆ 4 ತಾಸು ಇರ್ತಾವಂತ. 4 ತಾಸು ನೀರು ಬಿದ್ದದ. ಹಗಲತ್ತು ನೀರು ಕೊಟ್ಟಾನ. ಮರುದಿವ್ಸ ಹೋಗಿ ನೋಡೋದ್ರಾಗ ಅವತ್ತು ಮಳೆನೂ ಆಗಿಬಿಟ್ಟದ. ಸ್ವಚ್ಛ
ಪ್ಲಾಟ್ ನನ್ನ ಗೊನೆ ಒಟ್ಟು ಸ್ವಚ್ಛ ಕರಿಗೆ ಹೋಗ್ಬಿಟ್ಟು. ಇದು 15ನೇ ದಿವ್ಸಿನ ಪ್ಲಾಟ್ ಅಂತ. ಅದಕ್ಕೆ ಕೆಲವೊಂದು ಏನದ ನಾವು ಒಂದು 50 ದಿವ್ಸಿಂತ ನಂತರ ಕಂಪಲ್ಸರಿ ಪರ್ಫೆಕ್ಟಾಗಿ ನಾವು ಇಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ನಾವು ರೇಟ್ ₹100 ಮಾರಾಕತ್ತದಂದು ಯಾವುದೇ ರೀತಿ ಮಾಡುವಂಥ ಕೆಲಸ ಬಿಡಬೇಡ್ರಿ. ಬಿಟ್ಟವ್ರಿಗೆ ಏನಾಗ್ಯದ ಗೊನೆ ಆಟೋಮೆಟಿಕ್ ಕರಿಗೆ ನನ್ನಲ್ಲಿ ಗೊನೆ ಬಿಟ್ಟಿಗೂ ಕರಿಗೆ ಹೋಯ್ತು, ಸಣ್ಣ ಬಂತು ಕರಿಗೆ ಹೋಯ್ತು. ಇಂಥವೇ ಭಾಳಷ್ಟು ಸಮಸ್ಯೆಗಳು ಇರ್ತಾವೆ. ಅದಕ್ಕೆ ಈ ಸಮಸ್ಯೆಗಳಿಂದ ನಾವು ದೂರ ಇರೋಣಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.